ನೋಡ್ರಿ ಇಲ್ಲಿ ಹಾಲೆರಕ್ಕೆ ಏನೇನು ತಗೊಂಡ ಅಂತ ಹೇಳಿ ಅಂಗ್ನೂಲ ಇವು ತನು ಉಂಡಿ ಶೇಂಗಾ ಉಂಡಿ ಮಂಡಾಳು ಹಳ್ಳು ತಗೋಬೇಕಾಗಿತ್ತು. ಆಕ್ಚುಲಿ ಹಳ್ಳು ಅಂತಾರ ಜೋಳದ ಹಳ್ಳು, ಅದು ತಗೋಬೇಕಾಗಿತ್ತು. ನಮ್ಮ ಮನ್ಯಾಗ ಮಮ್ಮಿ ಇಲ್ಲ, ಅವನ್ನ ಹುರಿದಿಲ್ಲ. ಏನಪ್ಪಾ ಅಂತಂದ್ರ ಎಲ್ಲಾರು ಏನ್ ಹೇಳಿದ್ರಂದ್ರ ಈಗ ನಿಂದು ಯೂಟ್ಯೂಬ್ ಐತಿ, ಅಕ್ಕಿದು ಯೂಟ್ಯೂಬ್ ಐತಿ, ಇಬ್ರು ಸೇರಿ ಎಲ್ಲಾರು ನಾವ್ ಬಂದಿರ್ತೀವಿ. ಮತ್ತೊಂದ್ಸಲ ನಮ್ ಫ್ಯಾಮಿಲಿ ವಿಡಿಯೋಗಳ ಇವತ್ತೆಲ್ಲ ವಿಡಿಯೋ ನೋಡ್ಯಾರಿಗಲ್ಲ ನಮಗೂ ಕೂಡ ಒಂದು ಒಳ್ಳೆ ಮೆಮೊರಿ ಸಿಗ್ತೈತಿ. ನಮ್ಮ ಮನಿಯವ್ರನ್ನು ಬರ್ತೀನಿ ಅಂತ ಹೇಳ್ಯಾರ, ಮಾಮ ಕೂಡ ಬರಾಕತ್ತಾನ, ದೀಪಕ್ ಮಾಮ ಅಂತ ಅಲ್ಲೇ ಇರ್ತಾನ. 4 ಜನ ಹೆಣ್ಮಕ್ಳು, 4 ಜನ ಅಳಿಯದೇವ್ರು, ಎಷ್ಟ್ ಚಂದ ಅನ್ಸುತ್ತಲ್ರಿ. ಇದೊಂದು ಫಂಕ್ಷನ್ ಎಲ್ಲಾರು ಕೂಡ ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲಾರು ಹೆಂಗದಿರಿ? ನಾವು ಆರಾಮದಿ ನೋಡ್ರಿ. ನೀವು ಆರಾಮದಿರಿ ಅನ್ಕೊಂಡು ಲಾಗ ನಾನು ಸ್ಟಾರ್ಟ್ ಮಾಡಕತ್ತೀನಿ ನೋಡ್ರಿ. ಇವಾಗ ಮನೆ ಎಲ್ಲ ತೊಳ್ಕೊಂಡೇವಿ, ನಾಗರ ಪಂಚಮಿ ಐತಿ, ಅದಕ್ಕೋಸ್ಕರ ಮನೆಯೆಲ್ಲ ತೊಳ್ಕೊಂಡ್ ಕೇಸಿ ಒಲಿ ಅದೆಲ್ಲ ತೊಳ್ಕೊಂಡು ನೀರು ಹಚ್ಚೈತಿ. ಈಗ ಸೃಷ್ಟಿದಾಗೈತಿ, ಓಂಕಾರಾಗ ಎರ್ದಿನ್ ನೋಡ್ರಿ. ಇವತ್ತ ಓಂಕಾರ ಎರ್ದ್ ಕೇಸಿ ಮಲಗಿಸಿನಿ. ನೋಡ್ರಿ ಸೃಷ್ಟಿಕಾ ಉಂಡಿ ಕಟ್ಟಾತ್ತಾಳ. ಮಮ್ಮಿ ಇಲ್ಲ ಮನ್ಯಾಗ, ಸುಮ್ಮನೆ ಹುಡುಗರು ಕೈ ಬಿಡಲ್ಲ. ಶೇಂಗಾದ ಉಂಡಿ ನಾವ್ ಇಷ್ಟಪಟ್ಟು ತಿನ್ನೋದು, ಉಳ್ದಿದ್ದೆಲ್ಲ ಅಂಟೋದೆಲ್ಲ ಹಾಕ್ತಿದ್ಲು ಮಮ್ಮಿ ಇದ್ದಿದ್ರು ಅಂದ್ರ. ಸ್ವಲ್ಪ ಪುಟಾಣಿ ಉಂಡಿ ಅದೆಲ್ಲ ಅದ್ ನಮಗ್ ಮಾಡೋದಾಗಂಗಿಲ್ಲ. ಮತ್ ನಾವ್ ಇವಾಗ ಇದ್ದೂನು ಇರಂಗಿಲ್ಲಲ್ಲ, ನಾಳೆ ಊರಿಗೆ ಹೋಗ್ಬಿಡ್ತೀವಿ ಸೊಲ್ಲಾಪುರಕ್ಕ. ನಾನು ಕೂಡ ಹೋಗ್ತೀನಿ, ಹೋಗಲ್ಲ ಅಂತೇಳಿ ಹೇಳಿದ್ನ ನೋಡ್ರಿ, ಹೋಗೋದಾಗೈತಿ. ಹಂಗಾಗಿ ಹೋಗ್ಬೇಕಂತೇಳಿ ಒಂದಿಷ್ಟು ಉಂಡಿ ಮಾಡುವ. ಸಣ್ಣ 2 ಮಾಡೇ ಚುಟ್ಟಿ, ಅದ್ರಾಗ 2 ಸಣ್ಣ ಮಾಡಿ ದೇವ್ರಿಗೆ ಒಯ್ಯಾಕ. ಆಕಿನೂ ಭಾಳ ಮಾಡಿಲ್ಲ ನೋಡ್ರಿ, ಒಂದಿಷ್ಟು ಮಾಡವ ಅಂತೇಳಿ ಒಂದು 5 ಕಿಲೋದಷ್ಟು ಶೇಂಗಾ ಅಷ್ಟೇ ಹುರಿದಿದ್ವಿ. ಈಗ ಒಂದಿಷ್ಟು ಉಂಡಿ ಆಗ್ಯಾವ ಅಂದ್ರೆ ಒಂದು 4, 8 ಇನ್ನ 2 ಸಣ್ಣ ಮಾಡಿದ್ರೆ 10 ಉಂಡಿ ಅಕ್ಕಾವ ಕರೆಕ್ಟಾಗಿ. 10 ಉಂಡಿ ಆಗೋಷ್ಟು ಮಾಡ್ಯಾಳ. ಬಾಂಡೆ ಎಲ್ಲ ತಿಕ್ಕಿವಿ. ಓಂಕಾರನಿಗೆ ಎರ್ದಿನಲ್ಲ, ಎರ್ದು ಕೇಸಿ ಆರಾಮ್ಸೆ ಮಲಗಿಸಿನಿ. ಅವನು ಕೂಡ ಶಿಸ್ತು ಮಲ್ಕೊಂಡನ. ಶ್ರೀ ಕರ್ಕೊಂಬರ್ಬೇಕ್ರಿ. ಈಗ ಶ್ರೀ ಕರ್ಕೊಂಬಂದು ಅವಾಗ ಜಳಕ ಮಾಡಿಸಿ ನೆಕ್ಸ್ಟ್ ನಾನು ಜಳಕ ಮಾಡ್ಬೇಕು. ಟೈಮ್ ತೋರಿಸಿ ನಿಮ್ಗೆ ಎಷ್ಟಾಗೈತೆ ಅಂತೇಳಿ. 11 ಗಂಟೆ ಆಗೈತಿ ಫ್ರೆಂಡ್ಸ್. ಬೆಳಗ್ಗೆ ಇವಾಗ 11 ಗಂಟೆ ಆಗೈತಿ, ಇನ್ನೂ ನನ್ನ ಜಳಕಿಲ್ಲ. ಯಾಕಪ್ಪ ಅಂತಂದ್ರೆ ಅದು ಮೆಹಂದಿ ಹಚ್ಕೊಂಡಿಲ್ಲ. ನಂಗೆ ಇವತ್ತು ಬೆಳಗ್ಗೆನು ಕಣ್ ತೆಗಿಯಾಕೂ ಆಗಲಿಲ್ಲ, ತಲೆ ನೋಸಾಕತ್ಬಿಟ್ಟಿತ್ತು ಸಿಕ್ಕಾಪಟ್ಟೆ. ಈಗೂ ಕೂಡ ನಾನು ಸೃಷ್ಟಿ ಒಬ್ಬೇಕೆ ಮಾಡಾಕತ್ತಾಳ, ನಾನು ಏನೂ ಮಾಡಾಕತ್ತಿಲ್ಲ. ಅದಕ್ಕೆ ಮಲ್ಕೊಂಡ್ಬಿಟ್ಟಿದ್ನಿ ಒಂದು ಸ್ವಲ್ಪ ಹೊತ್ತು. ಓಂಕಾರನು ಬೆಳಗ್ಗೆ ಎದ್ದು ಮಲ್ಕೋತಾನಲ್ಲ, ಅವನ ಜೊತೆಗೆ ನಾನು ಮಲ್ಕೊಂಡು ಮತ್ತೇನೈತಿ ಇವಾಗ ಸ್ವಲ್ಪ ಎದ್ದು ಅವ್ನು ಮಾಡಿಸ್ತೀನಿ ನಾನು ಅಂತ ಹೇಳಿದ್ನಿ. ಹ್ಞೂ ಅಂತೇಳಿ ಅಂದಾಳ. ನೋಡ್ರಿ ಇಲ್ಲಿ ರಾಗಿ ಮಾಡಿದ್ದು ಓಂಕಾರಗ ಹಂಗೆ ಐತಿ. ಕಡ್ಲಿ ನೆನೆ ಇಟ್ಟಿವಿ ಉಸಳಿ ಮಾಡಾಕಂತ ಹೇಳಿ. ರಾತ್ರಿ ನೆನಪಿದ್ದಿದ್ದಿಲ್ಲ, ಇವಾಗ ನೆನಪಾಗೈತಿ. ಉಸಳಿ ನೆನೆ ಇಟ್ಟು ಸ್ವಲ್ಪ ನೆನೆ ಇಟ್ಟಿವಿ, ಇಬ್ಬರು ಪೂರ್ತಿಕಿನ ಮಾಡಿದ್ರ ತಂದ್ಕೊಂಡು. ಓಕೆ ಫ್ರೆಂಡ್ಸ, ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಅವ್ನು ಕರ್ಕೊಂಬಂದು ಮೊದಲ ಜಳಕ ಮಾಡಿಸ್ತೀನಿ. ನೋಡ್ರಿ ಇಲ್ಲಿ ಉಂಡಿ ಎಷ್ಟಾಗ್ಯಾವ ಅಂಥೇಳಿ. ಸೂಪರ್ ಆಗ್ಯಾವ. ಹಾಯ್ ಫ್ರೆಂಡ್ಸ, ಈಗ ನೋಡ್ರಿ ಮತ್ತೆ ನಾನು ಲಾಗ್ ಸ್ಟಾರ್ಟ್ ಮಾಡಿದ್ನಿ. ಶ್ರೀನ ಸೃಷ್ಟಿ ಜೊತೆಗೆ ಹಾಲೆರಕ್ಕೆ ಕಳಿಸ್ಬೇಕಂತ ಅನ್ಕೊಂಡಿದ್ನಿ. ಆಕಿ ಅವನ ಜೊತೆಗೆ ಕಳಿಸ್ಬೇಕು ಅನ್ಕೊಂಡಿದ್ನಿ. ಅವನು ಮಲ್ಕೊಂಡ್ಬಿಟ್ಟ ನೋಡ್ರಿ. ಇಲ್ಲಿ ಶಿಸ್ತು ಗೊರಕಿ ಹೊಡ್ಯಾಕತ್ತಾನ. ಸುಮ್ಮನೆ ಮತ್ತೆ ಎಬ್ಬಿಸಿ ಎಲ್ಲಿ ಕಿರಿಕಿರಿ ಮಾಡೋದು. ಈ ವರ್ಷ ಹಬ್ಬದ ದಿನೇ ಇಲ್ಲ. ವರ್ಷ ಯಾರು ಮನ್ಯಾಗ ಇದ್ದೇ ಇರ್ತಿದ್ರು. ಚಂದ ಹೋಗಿ ಸೀರೆಗೀರು ಉಟ್ಕೊಂಡು ಮಸ್ತ್ ರೆಡಿಯಾಗಿ ಹೋಗಿದ್ವಿ. ಸೃಷ್ಟಿಗೆ ನಂದು ಬ್ಲೌಸ್ನು ರೆಡಿ ಆಗೈತಿ. ಇನ್ನೊಂದು ಎಕ್ಸ್ಟ್ರಾ ಬ್ಲ್ಯಾಕ್ ಕಲರ್ ರೆಡಿಮೇಡ್ ತೊಗೊಂಡಿದ್ದೆ. ಅದ್ರ ಜೊತೆಗೆ ಯಾವ್ದಾದ್ರು ಸಟ್ ಮಾಡ್ಕೊಂಡು ಸೀರೆ ಉಟ್ಕೋರವ ಅಂದೆ. ಆಂಟಿ ಅಲ್ಲ ಅಂತಂದ್ಲು. ಸೊಲ್ಲಾಪುರದಾಗ ತೊಗೊಂಬಂದಿದ್ದು ಅದು ನೋಡ್ರಿ ಡ್ರೆಸ್ಸ. ಅದನ್ನೇ ಡ್ರೆಸ್ ಹಾಕೊಂಡಾಳ. ಸಟ್ ಎಲ್ಲ ರೆಡಿ ಇದ್ದಿದ್ದು ಹೊಸ ಡ್ರೆಸ್ ಹಾಕೊಂಡಾಳ. ಚಂದ ಕಾಣತೈತಿ, ಮಸ್ತ್ ಕಾಣತೈತಿ. ಸೊಲ್ಲಾಪುರ್ಲಿಂದ ತೊಗೊಂಬಂದು ಡ್ರೆಸ್ ಹಾಕೊಂಡಾಳ. ಫಸ್ಟ್ ಟೈಮ್ ಅಕ್ಕಿ ಹಾಕೊಂಡಾಳ, ತೋರಿಸ್ತೀನಂತ. ಇಲ್ಲಿ ಓಂಕಾರನ ಮಲ್ಕೊಂಡನ. ಹೊಟ್ಟೆ ಸಿಕ್ಕಾಪಟ್ಟೆ ಹಸಿವು ಹೋಗೈತಿ. ನಿನ್ನೆ ಸಾಂಬಾರು ಐತಿ, ರೊಟ್ಟಿ 3 ದಕ್ಕೊಂದು ಪಟ್ಟನ ಉಂಡು ಬಿಡ್ತೀನಿ ರೀ ನಾನು. ಹಾಕಿ ಹೋಗಿ ಹಾಲು ಹಾಕಿ ಬರ್ತಾಳೆ ಇವಾಗ. ಶ್ರೀ ಜೊತೆಗೆ ನಾನಂತ ಹೋಗಂಗಿಲ್ಲ, ನೋಡೋಣಂತ ಏನೆಲ್ಲ ಹೋಗುತ್ತಾ ಅಂತೇಳಿ. ನೋಡ್ರಿ ನಾಗರ ಪಂಚಮಿ ಹಬ್ಬ ಅಂತೇಳಿ. ತಡ್ರಿ ಫ್ರಂಟ್ ಕ್ಯಾಮ್ರಾ ಆನ್ ಮಾಡ್ತೀನಿ, ತೋರಿಸ್ತೀನಂತ. ನೋಡ್ರಿ ಇಲ್ಲಿ ಹಾಲೆರಕ್ಕೆ ಏನೇನು ತಗೊಂಡ ಅಂತ ಹೇಳಿ ಅಂಗ್ನೂಲ ಇವು ತನು ಉಂಡಿ ಶೇಂಗಾ ಉಂಡಿ ಮಂಡಾಳು ಹಳ್ಳು ತಗೋಬೇಕಾಗಿತ್ತು. ಆಕ್ಚುಲಿ ಹಳ್ಳು ಅಂತಾರ ಜೋಳದ ಹಳ್ಳು, ಅದು ತಗೋಬೇಕಾಗಿತ್ತು. ನಮ್ಮ ಮನ್ಯಾಗ ಮಮ್ಮಿ ಇಲ್ಲ, ಅವನ್ನ ಹುರಿದಿಲ್ಲ. ಇನ್ನೊಂದು ಮತ್ತೆ ಎಲ್ಲಿ ಅಲ್ಲಿ ಸೋಳಕ್ ಅಡ್ಡಾಡ್ ಹೋಲ್ ಬಿಡ ಕಡೆ ಅಂತೇಳಿ ಉದಿನ ಕಡ್ಡಿ, ಎಣ್ಣೆ, ಬತ್ತಿ, ನೆನ್ಗಡ್ಲಿ, ಕಾಯಿ, ಒಂಚರಿಗೆ ನೀರು. ಸೃಷ್ಟಿ ಇದು ತಗೊಂಡಿಲ್ಲ, ಕುಂಕುಮ, ಕೊಬ್ಬರಿ ಬಟ್ಲ, ಬೆಲ್ಲ, ಕುಂಕುಮ ಎಲ್ಲನೂ
ನಮ್ಗೆ ನೋಡ್ರಿ ಏನು ಇದು ಗೊತ್ತಾಗೋಲ್ದು. ಹೋದ ವರ್ಷ ನಾಗರ ಪಂಚಮಿ ಒಳಗ ನನ್ನ ವ್ಲಾಗ್ ಸ್ಟಾರ್ಟ್ ಆಗಿತ್ತು. ನಾನು ಚಂದ ಗೋವಾದಾಗಿದ್ರು ಕೂಡ ಮಸ್ತ್ ಮಾಡಿದ್ನಿ ನಾಗರ ಪಂಚಮಿ ಹಬ್ಬ. ಬೇಕಾದ್ರೆ ಹಿಂದಿನ ವ್ಲಾಗ್ದಾಗ ಹೋಗಿ ನೋಡ್ರಿ ನೀವ, ಸಖತ್ತಾಗಿತ್ತು ನಾಗರ ಪಂಚಮಿ ಹಬ್ಬ ಹೋದ ವರ್ಷದಿಂದ. ಇವತ್ತ ಕೆಂಪ ಹಾಲಲ್ರಿ, ಹಂಗಾಗಿ ಕೊಬ್ಬರಿ ಬಟ್ಲ, ಅದ್ರೊಳಗೆ ಒಂದ್ ಸ್ವಲ್ಪ ಬೆಲ್ಲ, ಎಲ್ಲರ ಪಾಲು ಹಾಕಿ ಬರವ. ಓಂಕಾರಂದು ಶ್ರೀದು ನಮ್ಮ ತಮ್ಮರಿಗೆ ಭಾಳ ಆರಾಮ್ ತಪ್ಪಲಾರ್ದಂಗ ಮಾಡಪ್ಪ ದೇವ್ರೆ ಅಂತ ಬಿಡ್ಕೊ. ಇವತ್ತಿ ಕುಂಕುಮ ಅದ್ರಾಗ ಎಲ್ಲ ಅದನ. ತಗೋ ಬತ್ತಿ ಇನ್ನೊಂದ್ ಜೋಡ್ ತಗೋಬೇಕಿಲ್ಲ ಅಲ್ಲಿ ಕಾಳಮ್ಮ. ದೀಪ ಹಚ್ಚಿ ಬಾ, ಚಂದಾಗ ಬೇಡ್ಕೊ. ನಮ್ ಸೃಷ್ಟಿಗಂತೂ ಹಬ್ಬದ ಇದನ್ನೇ ಇಲ್ಲ, ಯಾಕನ ಖುಷಿ. ಒಳ್ಳೆ ಕಡೆ ಡ್ರೆಸ್ ಹೆಂಗಾಗೈತಿ ನೋಡು. ಈಚಿ ಕಡೆ ಸೈಡ್ ಚಂದ ಅನ್ಸುತ್ತ ಕಾಣ ನೋಡ್ರಿ, ಚಂದ ಕಾಣತಿಲ್ರಿ. ಪ್ಲೀಸ್ ಕಮೆಂಟ್ ಮಾಡಿ ಹೇಳ್ರಿ. ನಂದು ನಾಳೆಗೆ ಹೋಗಾಗ ಇದನ್ನ ಉಟ್ಕೊಂಡು ಹೋಗ್ಬೇಕಂತ ಮಾಡೀನಿ. ನೋಡ್ತೇನಂತ ಏನಾಗುತ್ತೋ ಏನೋ ಗೊತ್ತಿಲ್ಲ. ದರ ವರ್ಷ ಆಂಟಿಯರ್ ಯಾರು ಇರ್ತಿದ್ರು, ಅದಕ್ಕೆ ವರ್ಷ ಮನ್ಸ್ ಬರೋಲ್ಲದಿ. ಹೋದ ವರ್ಷ ಅವ್ ಸೀರೆ ಉಟ್ಕೊಂಡಲ್ಲ. ಹೌದೌದೌದು. ಅವನಾರ ಬರ್ತಿದ್ದ, ಅವನು ರಾಜ್ಕುಮಾರ್ ಮುಕ್ಕೊಂಬಿಟ್ಟ. ಜಳಕ ಮಾಡ್ಸಿದೀನ್ರಿ, ಜಳಕ ಮಾಡ್ಸಿ ಜೋಜೋ ಅಂತ ನಿಂತ, ಯಾಕಿರ್ಲಕ್ ಬಿಡು ಅಂತ ನಾನು ಸುಮ್ಮಾದೆ. ನಡಿ ಹೋಗ್ಬಾ, ಆಯ್ತು. ಅದ್ರ ಮ್ಯಾಗ ಮುಚ್ಚು, ಅದು ಎಡಿದು ಐತೆ ಇಲ್ಲಿ ಕಡಿ ನೋಡ್ರಿ. ಇರ್ಲಿಕ್ಕೆ ಒಂದು ದಸ್ತಿ ತೊಗೊಂಡು ಹೋಗ್ಬಿಡು. ಅವು ಆಯ್ತಾ, ಒಂದ ಸಿಕ್ತು ಪುಣ್ಯ. ಇಲ್ಲ ಅಂದ್ರೆ ಕೆಲವೊಂದು ಟೈಮ್ದಾಗ ಬೇಕಂತನ ಸಿಗಂಗಿಲ್ಲ. ಹೆಂಗೈತ್ ನೋಡ್ರಿ ಮನ್ಯಾಗ ಹಿರಿಯರ್ ಇರ್ಲಿಕ್ಕಂದ್ರ ಹಬ್ಬದ್ದು. ಹೋಗಿ ಬಾ ಮಗಳೇ, ಒಳ್ಳೆಯದಾಗಲಿ. ಮಸ್ತ್ ಕಾಣತೈತ್ಲಿ ಚುಟ್ಟಿ ಡ್ರೆಸ್. ಆಯ್ತಾಳೆಲ್ಲ ಎಲ್ಲವೂ ಒಂದೆರಡು ಮಂಡಾಳು, ಕಡ್ಲಿ, ಒಂದ್ ಉಂಡಿ ಇಟ್ಕೊಂಬ. ಊರಾಗುನು ಮೊದ್ಲಿ ನಂಗೆ ಕಳನೇ ಇಲ್ಲ ಹೋಗೋದು. ನೋಡ್ರಿ ನಾಗಪ್ಪನ್ ಇವತ್ ಮನ್ಯಾಗ ಕರ್ಕೊಂಡೀವಿ. ನಾಳೆಗೆ ಏನೈತಿ ಹೊರಗ್ ಅಚ್ಚಿ ಕಡೆ ಸೈಡ್ ತಲೆ ಮಾಡಿ ಹೊರಗೆ ಕಳಿಸ್ಬಿಡೋದು. ನಾವ್ ಸಣ್ಣರಿದ್ದಾಗ್ರಿ ಫ್ರೆಂಡ್ಸ್, ಸಣ್ಣರಿದ್ದಾಗ ಯಾಕೆ ಇಲ್ಲಿ ತನಾನು ಸಣ್ಣ ಸಣ್ಣ ಹುಡುಗರು ಮೊದಲು ಮಾಡಿ ಸೀರೆ ಉಟ್ಕೊಳ್ಳೋದೇನು, ನೀನ್ ಬಾ ನಾ ಬಾ ಅಂತೇಳಿ ಎಲ್ಲರೂ ಸೇರಿ ಹೋಗೋದೇನು. ಆ ಕಡೆ ದೀಪಾನ್ ಕರ್ಕೊಂಬರೋದು, ರೂಪಾನ್ ಕರ್ಕೊಂಬರೋದು, ನಮ್ ರತ್ನಾಕನ್ ಫ್ರೆಂಡ್ ಅವ್ರ ರೂಪಾರಕ್ಕ, ಮಾಲಾ, ದೀಪಾರಕ್ಕ, ಈರಮ್ಮ ಎಲ್ಲರೂ ಸೇರಿ ಹಾಲೆರೆಕ್ ಹೋಗುದು. ಅಲ್ಲೆಲ್ಲ ಉಂಡಿ, ಎಳ್ಳು ಉಂಡಿ, ಶೇಂಗಾದ ಉಂಡಿ, ಹಿಟ್ಟಿನ ಉಂಡಿ ಬಿಟ್ಟಿಗೆ ಶೇಂಗಾದ ಉಂಡಿ ಇಂಥವೆಲ್ಲ ಇರ್ತಾವಲ್ಲ ತಗೊಂಡ್ ಅಲ್ಲೇ ಎಷ್ಟೋದಿಂತನ ತಿನ್ನೋರು. ಅಲ್ಲೆಲ್ಲ ತಿಂದ್ ಅವತ್ತಿಂದ ಹಬ್ಬನೇ ಹಬ್ಬ ನಾಗರ ಪಂಚಮಿ ಹಬ್ಬ. ನಮ್ ಊರ್ ಸೈಡ್ ರೋಡಿಗೆ ಜೋಕಾಲಿ ಕಟ್ತಿದ್ರ. ಅವಾಗಿನ ಒಂದು ವಾರಿಗೆ ಅಣ್ಣಗಳಿದ್ರು. ಇವಾಗೆಲ್ಲಾ ಮದ್ವೆಯಾಗ ದೊಡ್ಡ ಅವ್ರು ಯಾರು ಇವಾಗ ಅಷ್ಟ್ ಹಬ್ಬ ಮಾಡಂಗಿಲ್ಲ. ರೋಡಿಗೆ ಹಬ್ಬ ಕಟ್ಟಾರ, ಜೋಕಾಲಿ ಕಟ್ಟಾರ ನೋಡ್ರಿ. ಒಂದ್ ವರ್ಷದಾಗ ಒಂದ್ಸಲ ಆದ್ರ ನಾಗರ ಪಂಚಮಿ ಒಳಗ್ ಜೋಕಾಲಿ ಆಡ್ಬೇಕಂತ, ಇಲ್ಲ ಅಂದ್ರೆ ನಾಯಿ ಹೊಟ್ಟೆ ಹುಟ್ಟಿದಂಗ ಅಂತ ಹೇಳಿ ಅಂತಾರ ಹಿರಿಯರು. ಇವು ಕೂಡ ಅಂತಾರ, ಒಂದ್ 5 ಜುರ್ಕಿಯಾರ ಆಡ್ಬೇಕಂತ ಹೇಳಿಕಸಿ ಹಂಗ ರೋಡಿಗೆ ಹೋಗೋರು. ರೋಡಿಗೆ ಮಸ್ತ್ ಕಟ್ಟಿರ್ತಿದ್ರು ಜೋಕಾಲಿನ. ಅಲ್ಲಿ ಹೋಗಿ ನನ್ ಜೊತೆಗಂತ ಚಾಲೆಂಜ್ ಅಂದ್ರ ಅವ್ರು ನಿಂತ್ ಹೊಡಿತಿದ್ರು, ಕುಂದರ್ಸ್ಕೊಂಡ್ ಅಂಜಿಸ್ತೀನಿ ಅಂತ ಹೇಳಿ ಒಬ್ಬ ಅಣ್ಣ ಅಂಜಂಗಿಲ್ಲ ಅಂತ ಹೇಳಿ ಒಬ್ಬ ಅಣ್ಣ ಷರತ್ ಕಟ್ಟಿ ಆಡಿದ್ರು ಕೂಡ ನನಗ ಮಜಾ ಬರೋದು. ಜೋರ್ ಮ್ಯಾಗ ಹೋಗಿ ರೋಡಿಗೆ ದೊಡ್ಡ ಗಿಡಕ್ ಕಟ್ಟಿದ್ರ ಎಲ್ಲಿಂದ ಎಲ್ಲಿಗ್ ಹೋಗಿತ್ರಿ ಜೋಕಾಲಿ. ಆತರ ಎಲ್ಲಾರನು ಪಾಳ್ಯದ ಮ್ಯಾಗ ಹೆಣ್ಮಕ್ಳನ್ನ ಕರೆಸ್ಕೊಂಡು ತೂಗು ಕಳಿಸ್ತಿದ್ರು. ನಮ್ದು ಬೇನ್ ಗಿಡ ಇತ್ತು, ನಾವು ಕಟ್ತಿದ್ವಿ. ಉಂಡಿ ಕಟ್ಟೋದು, ಕೊಬ್ಬರಿ ಉಂಡಿ ಕಟ್ಟೋದು, ಬೋಲ್ ಬಗ್ರಿ ರೀ ಎಲ್ಲರಿಗಿ ಮಾಡಿ ಕೊಟ್ಬಿಟ್ಟಿರ್ತಿದ್ಲ ಮಮ್ಮಿ ಬೋಲ್ ಗೊಬ್ರಿ. ಅದು ತಿಂದ್ರ ಬೈತಾ ಅಂತೇಳಿ ಇಟ್ಟ ಕಡ್ಕೊಂಡ್ ಸುತ್ತ ಬೋಲ್ ಬಗ್ರಿ ಎಲ್ಲಾ ಕಡ್ಕೊಂಡ್ ತಿಂತ್ ಬಿಡಕ್. ನಾನು ಒಂದ್ ದಿನಕ್ಕ ಒಂದು ಕೊಬ್ಬರಿ ಕಲಾಸ್ ಮಾಡಿದಕ್ಕೆ ಅಷ್ಟು ಚಂದ ಎಲ್ಲ ನೆನಪು. ಇವಾಗ ಏನಿಲ್ಲ ನೋಡ್ರಿ, ಆ ಊರಾಗ ಹೊರಗಿನ ಹಬ್ಬದ ಕಳೆನೇ ಇಲ್ಲ. ಯಾರನಾರ ಒಬ್ರನ್ನ ಕಳಿಸ್ಬಿಡ್ತಾರ, ಮಾಡೋರ್ ಮಾಡ್ತಾರ, ಇಲ್ಲ ಅಂತಲ್ಲ, ಹಳ್ಳಿ ಒಳಗ್ ಮಾಡ್ತಾರ, ಇಲ್ಲಿನೂ ಕೂಡ ಮಾಡ್ತಾರ. ಆದ್ರ ಈಗೀಗ ಒಂಥರ ಎಲ್ಲಾ ಇದೇನೋ ಇಲ್ಲ ನಂಗ ಆಗ್ಬಿಟ್ಟೈತಿ. ಇವಾಗ ನಮ್ಮ ಮನೆಗೆ ಎಲ್ಲಾರು ಇದ್ದಿದ್ರೆ ನಾವು ಮಸ್ತ್ ಎಂಜಾಯ್ ಮಾಡ್ತಿದ್ವಿ. ಹಿಂಗೇ ರೀ, ಒಂದ್ ವರ್ಷ ಹಂಗ, ಒಂದ್ ವರ್ಷ ಹಿಂಗ. ಹೋದ ವರ್ಷ ಚಂದ ಆಗಿತ್ತು, ಎಲ್ಲ ಒಣ್ಣನವ್ರು ಕೂಡಿ ಮಾತಾಡಿ ನಮ್ಮ ಮಮ್ಮಿ ವಿಡಿಯೋ ಫೋಟೋ ಎಲ್ಲಾ ಕಳ್ಸಿದ್ಲು. ಈ ವರ್ಷ ಏನೈತಿ ಅವ್ರಿಗಿನೂ ಹುರ್ಪನೇ ಇಲ್ಲ ಮಾಡೋದು, ಹಂಗಾಗೈತಿ.
ಬರ್ರಿ ಮತ್ತ ಸೃಷ್ಟಿ ಹಾಲು ಎಳ್ದು ಬಂದಿಂದ ಮತ್ತೆ ಸಿಗ್ತೀನಂತ ಸಿಕ್ಕಾಪಟ್ಟೆ ಒಟ್ಟು ಹಶು ಆಗೈತಿ ಆ ಸಾರು ಕಾಸಿನಿ ಇಂಕೆ ಬರೋತ್ತಿಗೆ ಉಣ್ಬೇಕಂತ ಮಾಡಿದ್ನಿ ನೋಡು ಹಾಲು ಎರ್ದಿಂದ ಉಂಡ್ರತಂಕರಿ ಬಿಟ್ಟಿನಿ ಬಂದಿಂದ ಒಂದು ಸ್ವಲ್ಪ ನಾನು ಉಂಡಿ ತೋರ್ತೀನಿ ಇರ್ಲಿಕ್ಕ ಇನ್ನು ಹಾಲು ಎರಿತೇನೂ ಉಂಡಿ ತಿನ್ನಕ್ಕೂ ಬರಂಗಿಲ್ಲ ಹಾಗಾಗಿ ಹಾಯ್ ಫ್ರೆಂಡ್ಸ್ ನೋಡ್ರಿ ಬ್ಯಾಗ್ ಬಾಕ್ಸ್ ನಾನು ಪ್ಯಾಕ್ ಮಾಡಾಕ್ತೀನಿ ಇದು ಯಾಕೆ ನಾನು ಬ್ಯಾಗ್ ಪ್ಯಾಕ್ ಮಾಡಾಕ್ತೀನಿ ಅಂತ ಹೇಳ್ತೀನಿ ಟೈಮ್ ಇವಾಗ 9:15 ಆಗೈತಿ ರಾತ್ರಿ ಟೈಮ್ದಾಗ ಲಾಗ್ ಸ್ಟಾರ್ಟ್ ಮಾಡಿದ್ನಿ ಮತ್ತೆ ಇವಾಗ ಇವು 2 ಸೇರು ಸಜ್ಜಿ ರೊಟ್ಟಿ ಅದಾವ ನೋಡ್ರಿ ಚಂದ ಮಾಡ್ಯಾರ ರೊಟ್ಟಿಗೆ 2 ಸೇರು ಸಜ್ಜಿ ರೊಟ್ಟಿ ಅದಾವು 2 ಸೇರು ಜೋಳದ ರೊಟ್ಟಿ ಅದಾವ 4 ಸೇರು ರೊಟ್ಟಿ ಇಟ್ಟು ಹಾಕಿದ್ದು ಮನೆ ಹೋಗೋ ಮುಂದೆ 2 ಸೇರು ಇಟ್ಟಿದ್ದು ಇದು ನಾನ್ ಪ್ಯಾಕ್ ಮಾಡೋದೈತಿ ಫಸ್ಟ್ ಟೈಮ್ ರೊಟ್ಟಿ ಪ್ಯಾಕ್ ಮಾಡಾಕತ್ತೀನಿ ಅದು ಸಲ್ಲಾಪುರಕ್ಕೆ ಹೋಗಕ್ಕ ಹೆಂಗ್ ಪ್ಯಾಕ್ ಮಾಡ್ತೀನಿ ಏನ್ ಪ್ಯಾಕ್ ಮಾಡ್ತೀನಿ ಅಂತ ಗೊತ್ತಿಲ್ಲ ಒಟ್ಟಿನಲ್ಲಿ ಪ್ಯಾಕ್ ಮಾಡ್ತೀನಿ ಅಂತ ಚಂದಾಗ ಪ್ಯಾಕ್ ಮಾಡಿ ಕಟ್ಟಿಟ್ಟು ನಾನು ಊರಿಗೆ ಹೋಗೋದು ಅಂತ ಹೇಳಕತ್ತಿದ್ದೆಲ್ಲ ಫ್ರೆಂಡ್ಸ ಊರಿಗೆ ಹೋಗೋದು ನಾನು ಕೂಡ ಹೋಗ್ತೀನಿ ನೋಡ್ರಿ ಒಂದ್ ಸ್ವಲ್ಪ ವಿಚಾರ ಮಾಡಿದ್ನಿ ಹುಡುಗರು ಎಲ್ಲಾರು ಹೆಲ್ಪ್ ಮಾಡ್ತಾರ ನನಗೆ ಇಲ್ಲ ಅಂತಲ್ಲ ಸಣ್ಣ ಹುಡುಗರು ಅದಾವ ಅಂತ ಹೇಳಿ ಯಾರು ಹೊತ್ಕೊಂಡ್ರು ಟಾಯ್ಲೆಟ್ ಸಂಡಸದೆಲ್ಲ ಹತ್ತಿತ್ತಂದ್ರ ಹುಡುಗರು ಹೈರಾಣ ಅಕ್ಕವ್ರು ರಸ್ತಾ ಒಂದ್ ದೂರ ಆಗುತ್ತ ಬಸ್ನೇ ಬಾಳ್ ಜೀವ ತಿಂತಾರ ಏನಂತೇಳಿ ಅನ್ಕೊಂಡಿ ನಮ್ಮ ಅಕ್ಕರ್ ಇಲ್ಲ ಆಳು ಬಾ ಬಾ ಅಂತೇಳಿ ಅನ್ನಕತ್ತಾರ ಹಂಗಾಗಿ ನಾನು ಕೂಡ ರೆಡಿ ಆಗಿನಿ ಇನ್ನೊಂದೇನಪ್ಪಾ ಅಂತಂದ್ರ ಎಲ್ಲಾರು ಏನ್ ಹೇಳಿದ್ರಂದ್ರ ಈಗ ನಿಂದು ಯೂಟ್ಯೂಬ್ ಐತಿ ಅಕ್ಕಿದು ಯೂಟ್ಯೂಬ್ ಐತಿ ಇಬ್ರು ಸೇರಿ ಎಲ್ಲಾರು ನಾವ್ ಬಂದಿರ್ತೀವಿ ಮತ್ತೊಂದ್ಸಲ ನಮ್ ಫ್ಯಾಮಿಲಿ ವಿಡಿಯೋಗಳ ಇವತ್ತೆಲ್ಲ ವಿಡಿಯೋ ನೋಡ್ಯಾರಿಗಲ್ಲ ನಮಗೂ ಕೂಡ ಒಂದು ಒಳ್ಳೆ ಮೆಮೊರಿ ಸಿಗ್ತೈತಿ 4 ಜನ ಮಕ್ಕಳು ಮೊಮ್ಮಕ್ಕಳು ಅದ್ರೊಳಗ 3 ಜನ ಮೊಮ್ಮಕ್ಕಳು ಮಿಸ್ ಆಗ್ತಾರ ಸೃಷ್ಟಿ ಮತ್ ಭಾಗ್ಯ ಮತ್ ಚಿನ್ನು ಇವ್ರು 3 ಜನ ಮಿಸ್ ಆಗ್ತಾರ ಎಲ್ಲಾರು ಬರ್ತಾರ ಅಲ್ವ ಹಂಗಾಗಿ ಅದೊಂದ್ ಮೆಮೊರಿ ಉಳಿತೈತಿ ನೋಡ ಶಿವಮರು ಬರ್ತೀನಿ ಅಂತ ಹೇಳ್ಯಾರ ಮತ್ ಈ ಕಡಿ ನಮ್ಮ ಮನಿಯವ್ರನು ಬರ್ತೀನಿ ಅಂತ ಹೇಳ್ಯಾರ ಮಾಮ ಕೂಡ ಬರಾಕತ್ತಾನ ದೀಪಕ್ ಮಾಮ ಅಂತ ಅಲ್ಲೇ ಇರ್ತಾನ 4 ಜನ ಹೆಣ್ಮಕ್ಳು 4 ಜನ ಅಳಿಯದೇವ್ರು ಎಷ್ಟ್ ಚಂದ ಅನ್ಸುತ್ತಲ್ರಿ ಇದೊಂದು ಫಂಕ್ಷನ್ ಎಲ್ಲಾರು ಕೂಡ ಮಾಡೋಣಂತ ಎಲ್ಲಾ ಫಂಕ್ಷನ್ಗೂ ಅಲ್ಲಿಂದ ಅವ್ರು ಜಾಸ್ತಿ ಈ ಕಡೆ ಬರ್ತಾರ ಇಲ್ಲಿಂದ ನಾವ್ ಆ ಕಡೆ ಹೋಗಕ ಫಂಕ್ಷನ್ ಸದ್ಯಕ್ಕ ಬಂದಿರೋ ಇಷ್ಟು ದಿನ ಮದ್ವಿ ಬಿಟ್ಟು ಇಷ್ಟು ದಿನ ಬಂದಿದ್ದ ಇವಾಗ ಮನೆ ಓಪ್ಲಿಂಗ್ ಎಲ್ಲಾರು ಸೇರ್ ಹೋಗಂತ ಫಂಕ್ಷನ್ ಇಲ್ಲ ಅಂದ್ರ ಒಂದಿಬ್ರು ಇಷ್ಟೇ ಹೋಗಿದ್ವಿ ನೋಡ್ರಿ ನಿದ್ದೆಗಳ ಹಿಂಗ ವಿಡಿಯೋ ಮಾಡೋ ಟೈಮ್ದಾಗ ಜೋರಾಗ ಮಾತಾಡಕ್ಕೂ ನಾನು ಹೆದರ್ತೀನಿ ಇದೇ ಕಾರಣಕ್ಕ ನೋಡ್ರಿ ಸೇವ್ ಮಾಡ್ಕೊಂಡಾಗ ಈಗ ಸುಮ್ಮನೆ ಅದ್ರ ಬೇಸಿ ಇರ್ಲಿಕ್ಕಂದ್ರ ಕೆಲ್ಸನೂ ಆಗಂಗಿಲ್ಲ ವಿಡಿಯೋ ಮಾಡಕ್ಕೂ ಆಗಂಗಿಲ್ಲ ಅಯ್ಯಯ್ಯೋ ಎದ್ದೆ ನೋಡಿ ವಿಡಿಯೋನ ಮತ್ತೆ ಅರ್ಧಕ್ಕೆ ಕಟ್ ಮಾಡ್ಬೇಕಂತ ಹೇಳಿ ಕಟ್ ಮಾಡಿ ಹೋಗಿ ಓಂಕಾರ ಮಲಗಿಸಿ ಮತ್ತೆ ಬಂದು ಸ್ಟಾರ್ಟ್ ಮಾಡತ್ತೀನಿ ಹೆಂಗ್ ಇಡ್ಬೇಕಂತ ನಮಗೂ ಗೊತ್ತಿಲ್ಲ ಸುಮ್ಮನೆ ಇಷ್ಟು ಅದಾವ ಇಷ್ಟು ಮಾತ್ರ ಇದು ಒಂದು ಬಾಕ್ಸ್ನ ಇಡಿಸ್ತೀನಿ ಮತ್ತೇನು ಒಯ್ಯಂತವಿಲ್ಲ ನಮ್ಮವೇ ಅರ್ಧಿ ಲಗೇಜ್ ಒಯ್ಬೇಕು ನೋಡ್ರಿ ಅವಕ್ಕೆ ನಮ್ಮ ಅಕ್ಕ ಹೇಳ್ದಂಗ ಎಲ್ಲಾ ಮೆಮೊರಿ ಸಿಗ್ತಾವ ನಾ ಎಲ್ಲಾರು ಕೂಡ್ತೀವಿ ಒಂದ್ ಖುಷಿ ಮೆಮೊರಿ ಸಿಗ್ತೈತಿ ಸೊಲ್ಲಾಪುರದಾಗ ಪ್ರತಿ ಸಲನು ಇಲ್ಲ ಅಷ್ಟೇ ನಾಳೆ ಮತ್ತೆ ಯಾವ ಫಂಕ್ಷನ್ ಇದ್ರೆ ಜಲ್ದಿ ಕೂಡ್ತೀವಿ ಅನ್ನೋ ಗೊತ್ತಿಲ್ಲ ಇಲ್ಲಿದ್ದವ್ರು ಬರ್ತಾರ ನಾನ್ ಬರೋದ್ ಕಷ್ಟ ನಮ್ ಸೈತಾಕ ಬರೋದ್ ಕಷ್ಟ ಇಲ್ಲಿದ್ದವ್ರು ಸರಿ ಇದ್ದವ್ರು ಜಲ್ದಿ ಭೇಟಿ ಆಗ್ತಿರ್ತಾರ ಅದೊಂದ್ ಮನಸ್ನಾಗ ಇಟ್ಕೊಂಡ ನಾನು ಕೂಡ ಏನೇ ಕಷ್ಟ ಆದ್ರೂ ಒಂದ್ 2-4 ದಿನ 2-3 ದಿನ ಆಗ್ತೈತಿ ಆಯ್ತು ಸರಿಯಪ್ಪ ಅನ್ಕೊಂಡು ರೆಡಿ ಆಗಿನಿ ಫ್ರೆಂಡ್ಸ್ ಇನ್ನೂ ಬ್ಯಾಗ್ ರೆಡಿ ಮಾಡಿಲ್ಲ ಬ್ಯಾಗ್ ರೆಡಿ ಮಾಡ್ಬೇಕು ಬಟ್ಟೆ ತಗೋಬೇಕು ಓಂಕಾರಂದ ಸ್ವೆಟರ್ ತಗೋಬೇಕು ಸ್ಲೀವ್ ಸ್ವೆಟರ್ ತಗೋಬೇಕು ಗೊತ್ತು ಓಪ್ಲಿಂಗ್ ಆದ್ಮ್ಯಾಗ ನಾವು ಹೊಸ ಮನೆಗೆ ಹೋಗ್ತೀವಿ ಅಲ್ಲಿ ಹೆಂಗಾದ್ರೂ ನಡಿತೈತಿ ಹೊಸ ಮನೆ ಅಂದ್ರೂ ಕೂಡ ಫುಲ್ ಹೊಸ ಮನೆ ಇರ್ತೈತಿ ಅದು ಟೈಲ್ಸ್ ಅದೆಲ್ಲ ಜುಮ್ ಅಂತಿರ್ತಾವು ಓದೋರಿಗೆ ಪ್ರತಿಯೊಬ್ಬರಿಗಿನ್ನು ಹಾಸಿಗೆ ರಗ್ಗ ಅದೆಲ್ಲ ಕೊಡಕ್ ಆಗಂಗಿಲ್ಲ ಯಾಕಂದ್ರೆ ಅಷ್ಟು ಸ್ಟಾಕ್ ಆಕಿನ ಕಡೆ ಇಲ್ಲ ಹೆಂಗ್ ಅಡ್ಜಸ್ಟ್ ಬೇರೆದವ್ರ ತಕ ನಿಸ್ಕೋಬಹುದು ಅಡ್ಜಸ್ಟ್ ಮಾಡ್ಬೋದು ಆದ್ರೆ ಹುಡುಗರಿಗೆ ನಾವು ಹಂಗೆ ಕುಲ್ಲ ಬಿಡ್ತೀವಿ ಅಂದ್ರೆ ಮೊದ್ಲೇ ಮಳೆಗಾಲ ಟೈಮ್ ಇದು ಅಲ್ಲಿನೂ ಕೂಡ ಇವಾಗ ಮತ್ತೆ ಮಳೆ ಹತ್ತದಂತ ಇಲ್ಲೇ ನಮ್ಮೂರಾಗ ಹತ್ತೈತಿ ಅಲ್ಲೇನಕ್ಕೆ 2 ದಿನ ಅಂತೂ ಬಿಡದೆ ಮಳೆಗೆ ಬರೋದೇ ಇವತ್ತಂತೂ ಮಸ್ತ್ ಜೋರಾಗೈತಿ ಮಳಿ ಹಂಗಾಗಿ ಅದು ಒಂದು ಯೋಚನೆ ಮಾಡ್ಕೊಂಡ್ ಕೇಸಿ 2 ದಿನ ಏನೇ ಕಷ್ಟ ಆಗ್ಲಿ ಇವಾಗಿನ ಬ್ಯಾಸ್ಗೆ ಎಲ್ಲ ಏನೂ ಅಲ್ಲ ತಂಪಿನ ದಿನ ಐತಿ ಓಂಕಾರನೇ ಒಂದ್ ಸ್ವಲ್ಪ ಸಣ್ಣ ಸ್ಕೂಲ್ ಸ್ವಲ್ಪ ಇದು ಐತಿ ನೋಡ್ರಿ ಅಂದ್ರ ಅವಾಗ ಹಲ್ ಬರೋ ಸಂಬಂಧ ಇಟ್ಟಿಟ್ಕ ಕುಂದಿರ್ತಾನ ಕಂಟಿನ್ಯೂಸ್ ಆಗಿ ಅದೆಲ್ಲ ಮತ್ತ ಸೆಲ್ತಂಗ್ ಆಗ್ಬಾರ್ದಲ್ಲ ಹಂಗಾಗಿ ಅವ್ ಪ್ಯಾಂಪರ್ಸ್ ನೋಡ್ತೀನಿ ಅವ್ ಯೂಸ್ ಮಾಡೋದ್ ಮಾಡ್ತೀನಿ ಇಲ್ಲ ಅಂದ್ರೆ ಇಲ್ಲ ಸ್ತ್ರೀಗೂ ಮಾಡ್ತೀನಿ ಪ್ಯಾಂಪರ್ಸ್ ಯೂಸ್ ಮಾಡಿದ್ರ ಅನ್ಕೊಂಡಿಲ್ಲ ಒಂದ್ 2 ದಿನ
2 ದಿನ ಮಟ್ಟಿಗೆ. ಯಾಕಂದ್ರ ಜಾಸ್ತಿ ಯಾವಾಗ ಕುಲ್ಲ ಇದ್ವಿ ನಾವೇ ನಡೀತಿದ್ವಿ. ಇವಾಗ ಸಿಕ್ಕಾಪಟ್ಟೆ ಜನ ಹೋಗ್ತೀವಿ ಬರ್ತೀವಿ, ಒಣ ಕಬ್ಬು ತಕೊಂಡ್ ಭಾಳ ಕಷ್ಟ ಆಗುತ್ತೆ. ನೋಡಿರಿ ನೀವು, ನಾನು ಬಿಡೋದವು ನೋಡ್ರಿ, ಅಕ್ಕನ ಬಿಡೋದವು ನೋಡ್ರಿ. ಇವಾಗಲೇ ಹೊಸ ಮನಿ ಫುಲ್ಲೆಲ್ಲ ತಂಪಿರ್ತೈತಿ ಮನಿ. ಹಂಗಾಗಿ ಪ್ಯಾಂಪರ್ಸ್ ಹಾಕಿ ಒಂದು ಉದ್ದನ್ ಪ್ಯಾಂಟ್ ಹಾಕಿದ್ರೆ ಜಾಸ್ತಿ ಟೈಮ್ ತನ ನಡೀತದ, ನಡ್ಬರ್ಕೊಂಡ್ ಇರ್ತದ. ಅಷ್ಟೊಂದು ಪ್ಯಾಂಪರ್ಸ್ ಬಿಚ್ಚಿದ್ರೆ ನಡೀತೈತೆ ಅನ್ಕೊಂಡು ಇದೆಲ್ಲ ಯೋಚನೆ ಮಾಡಿ ಇಟ್ಕೊಂಡು ಹೋಗಾಕತ್ತೀನಿ. ಫುಲ್ ತಂಪಿರ್ತಲ್ಲ. ಓಂಕಾರಂದು ಇಬ್ಬರು ಸ್ವೆಟ್ರ್ ಒಯ್ದ್ರಾತ. ನಂದು ಒಂದು ಅರ್ಬಿ ಕಮ್ಮಿ ಮಾಡ್ಕೊಂಡು ಅವ್ಯಾಗ ಇಟ್ಕೊಂಡು ಹೋದ್ರಾತ ಅಂತೇಳಿ ಮನಸ್ಸು ಮಾಡೀನಿ. ಯಾಕಂತಂದ್ರ ಗೊತ್ತಲ್ಲ ಹವಾ ಹೆಂಗೈತಿ, ಹಳೆ ಮನಿ ವಾತಾವರಣ ಅಂತೂ ನಿಮಗೆ ಗೊತ್ತೇ ಗೊತ್ತು. ನಾವು ನಾಳೆ ಶುಕ್ರವಾರ ಹೋಗ್ತೀವಿ ಅಂದ್ರೂ ಕೂಡ ಮತ್ತ ಏನ ಶುಕ್ರವಾರ ದಿನ ಕಳಿಬೇಕಾಗ್ತೈತಿ. ಹೊಸ ಮನೆಗೆ ಹೋಗಿಂದನು ಕೂಡ ಅಲ್ಲಿನ ವಾತಾವರಣ ಹೆಂಗಿರುತ್ತೆ ಏನೋ ಗೊತ್ತಿಲ್ಲ. ಹೊಸ ಮನೆ ಹೊಸ ಜಾಗ ಆಗ್ತೈತಿ. ಹುಡುಗರಿಗೆ ಮೇನ ಸ್ವಲ್ಪ ಅವ್ರು ಬೆಚ್ಚಗಿದ್ರೆ ಸಾಕು ಅನ್ಕೊಂಡು ಇಷ್ಟೆಲ್ಲ ರೆಡಿ ಮಾಡ್ಕೊಳಕತ್ತೀನಿ. ಇನ್ನೂ ನಾನು ಅರ್ಬಿ ಇಟ್ಕೊಂಡಿಲ್ಲ, ಇನ್ನು ಮ್ಯಾಗ ಇಟ್ಕೋಬೇಕು ನೋಡ್ರಿ. ಸದ್ಯಕ್ಕೆ ರೊಟ್ಟಿ ಪ್ಯಾಕ್ ಮಾಡಿದ್ರ ಅನ್ಕೊಂಡು ರೊಟ್ಟಿ ಇಡಾಕತ್ತೀನಿ. ಸಜ್ಜಿ ರೊಟ್ಟಿ ಇದು ಫಸ್ಟ್ ಇಡಾಕತ್ತಿದ್ದು. ನಮ್ಮ ಮಮ್ಮಿ ಅದ ಸಖತ್ ಮಸ್ತ್ ಇಡ್ತಾಳ. ಎಲ್ಲ ಇಡಾಕವ ಏನಾಗಲ್ಲ. ಮಮ್ಮಿಗೆ ಚಲೋ ಇಡಾಕಿ 2 ಟೈಮ್ ಕುಂದಂಗಿಲ್ಲ. ಒಂದೇ ಲೈನ್ ಇಡು, ಈ ಕಡೆ ಸೈಡಿಗೆ ಕುಲ್ಲ ಇಡಾಕತ್ತಂತ. ಬಿಡಿಸ್ತಾವ ಇನ್ನ ಒಂದ್ ಸೇರಾಗಿದ್ದು ಬಿಡಿಸ್ತಿದ್ದೆ. ಇಷ್ಟಿಟ್ಟಂದ್ರೆ ನಾಳೆಗೆ ಏನೈತಿ ವೇಟ್ ಹಾಕಿಬಿಟ್ರೆ ನನಗೇನಾರ ಹಾಕೊಳ್ಳೋದಿತ್ತಾನೆ. ಏನೂ ಇಲ್ಲ. ಪ್ಯಾಂಪರ್ಸ್ ಹೋಗೋದು ಬಿಡ್ಲೇನೆ. ಪ್ಯಾಂಪರ್ಸ್ ಸಿಟ್ರನ್ ಹಾಕಿ ಈಗ ಹಾಕ್ತಲ್ಲ. ಸ್ತ್ರೀದೇನು ಬೇಕಾಗಲ್ಲ, ಆದ್ರೆ ಓಂಕಾರ ಬೇಕು. ಸ್ತ್ರೀದ್ ಹಾಕ್ಬಿಡು. ಬೇಡ, ಸೀರೆ ಬೇಡ, ಪ್ಯಾಂಪರ್ಸ್ ಹಾಕ್ತೀನಿ. ಖಾಲಿ ಇರ್ತೀನಿ. ಇದ್ರ ಮ್ಯಾಗ ಒಂದ್ 2 ಪ್ಯಾಂಪರ್ಸ್ ಹಾಕಿರ್ತೀನಿ ಅಂತಂದ್ರ ಇದನ್ನ ಈ ತರ ಮಾಡ್ಕೇಸಿ ವೇಟ್ ಬಟ್ಟೆ ಇಟ್ಬಿಡ್ತೀನಿ. ನಂದು ಬಟ್ಟೆ ರೆಡಿ ಮಾಡ್ಕೊತೀನಿ. ಬಟ್ಟೆ ರೆಡಿ ಮಾಡ್ಕೊಂಡು ಇನ್ನೊಂದೇನಪ್ಪಾ ಅಂತಂದ್ರೆ ಸ್ವಲ್ಪ ಚಡ್ಡಿಗಳು ಜಾಸ್ತಿ ತಗೋಬೇಕು. ನಾನು ಚಡ್ಡಿಗಳು ಜಾಸ್ತಿ ತಗೊಂಡೆ ಅಂತಂದ್ರೆ ಅನುಕೂಲ ಆಗ್ತೈತಿ. ಏನೋ ಗೊತ್ತಿಲ್ಲ, ಕನ್ಫ್ಯೂಸ್ ಆಗಕತ್ತೈತಿ. ಅದ್ರೊಳಗೆ ನಾಳೆ 11-12 ಗಂಟೆ ಅನ್ನೋಷ್ಟೊತ್ತಿಗೆ ಊರ್ ಬಿಡ್ಬೇಕು. ಇಲ್ಲಿಂದ ನಾನು ಓಂಕಾರ, ಶ್ರೀ ಮತ್ತು ಸೃಷ್ಟಿ ಹೋಗ್ತೀವಿ. ಸೃಷ್ಟಿ ಬ್ಯಾಗ್ ತಗೊಂಡು ರಟ್ಟಿ ಬಾಕ್ಸ್ ನಾವು ಹುಡುಗರು ಕರ್ಕೊಂಡು ಮುದ್ದೆಗಳಿಗೆ ಹೋಗ್ತೀವಿ ಫ್ರೆಂಡ್ಸ್. ಮುದ್ದೆಗಳಿಗೆ ಹೋಗಿ ಸುಜಾತಕ್ಕ ಮಾಮ ಕೂಡ ಮುದ್ದೆಗಳಿಗೆ ಬರ್ತಾರೆ ಡೈರೆಕ್ಟ್. ಮತ್ತ ನಾವೆಲ್ಲರೂ ಸೇರಿ ಮುಂದೆ ಹೋದ್ವಿ. ನಮ್ಮ ಅತ್ತೆಯರು ಬರ್ತಾರ, ಮುದ್ದೆಗಳಿಗೆ ಬರ್ತಾರ. ಅವರು ಎಲ್ಲಾರು ಸೇರಿ ಮುಂದೆ ಬಿಜಾಪುರ ಬಸ್ಸಿಗೆ ಹತ್ತಿದ್ವಪ್ಪ ಅಂತಂದ್ರೆ ಅಲ್ಲಿ ರತ್ನಕ್ಕ ಬಂದಿರ್ತಾಳ. ನಮ್ಮ ಬಸ್ಸಿಗೆ ಸಿಗ್ತಾಳೋ ಇಲ್ಲ ಅಂದ್ರೆ ಡೈರೆಕ್ಟ್ ಬಿಜಾಪುರ ಬಸ್ಸಿಗೆ ಹೋಗ್ತಾಳೋ ಗೊತ್ತಿಲ್ಲ. ಅಲ್ಲಿಂದ ಮತ್ತೆ ಅಕ್ಕ ರತ್ನಕ್ಕ ಶಿವಮೊಗ್ಗ ಹೆಂಗ್ ಬರ್ತಾರ ಗೊತ್ತಿಲ್ಲ. ನಾಳೆ ಬರ್ತಾರೋ ನಾಡ್ದ ಬರ್ತಾರೋ ಅದನ್ನು ಗೊತ್ತಿಲ್ಲ. ಹಂಗಷ್ಟು ಕನ್ಫರ್ಮ್ ಆಗಿ ಹೇಳಕ್ ಬರಲ್ಲ. ಮತ್ತ ಚೋಟಿ ನಾವೆಲ್ಲರೂ ಸೇರಿ ಸಲಾಪುರಕ್ಕೆ ಮತ್ತ ಸಲಾಪುರ ಬಸ್ಸಿಗೆ ಬಿಜಾಪುರ್ಲಿಂದ ಡೈರೆಕ್ಟ್ ಸಲಾಪುರ ಬಸ್ಸಿಗೆ ಪ್ರಯಾಣ ಮಾಡ್ತೀವಿ ನೋಡ್ರಿ. ಹೆಂಗ್ ಪ್ರಯಾಣ ಆಗ್ತೈತಿ. ಬಸ್ನೊಳಗೂ ಕೂಡ ನಾನು ವಿಡಿಯೋ ತಗೊಳ್ಳೋದಾದ್ರೆ ಗ್ಯಾರಂಟಿ ವಿಡಿಯೋ ತಗೋತೀನಿ. ಪ್ರತಿ ಒಂದು ಸೆಕೆಂಡ್ ನಾನು ಮಿಸ್ ಮಾಡ್ಲಾರ್ದಂಗೆ ವಿಡಿಯೋ ಮಾಡ್ಕೋಬೇಕಂತ ಮಾಡಿ ಸಲ ಎಂಜಾಯ್ಮೆಂಟ್ ಎಲ್ಲಾರು ಸೇರ್ತೀವಿ. ಎಂಜಾಯ್ಮೆಂಟ್ ಮಾಡ್ಬೇಕಂತೇಳಿ ಭಾಳ ಅಂದ್ರೆ ಭಾಳ ಆಸೆ ಇಟ್ಕೊಂಡು ವಿಡಿಯೋನು ಮಾಡ್ಬೇಕಂತಾನೆ ಅಷ್ಟು ಇದನ್ನ ಮಾಡ್ಕೊಳಕತ್ತೀನಿ. ನೋಡ್ತೀನಿ ಹುಡುಗರ ಜೊತೆಗೆ ಏನಾಗುತ್ತೆ ಹೆಂಗಾಗುತ್ತೆ ಅಂತೇಳಿ ಯಾವುದು ನಾನು ಅನ್ಕೊಳಕ್ಕೆ ಬರಂಗಿಲ್ಲ. ಇನ್ನೊಂದೇನಪ್ಪಾ ಅಂತಂದ್ರೆ ಮೊಬೈಲಿಂದ ಇವಾಗಲೇ ಒಂದ್ಸಲ ಹೇಳಿ ನಾನು ಮೊಬೈಲಿಂದ ಇವಾಗೂ ಕೂಡ ಅದೇ ತರ ಕೈ ಕೊಡಾಕತ್ತೈತಿ. ನಾನು ಸಾಫ್ಟ್ವೇರ್ ಓಡಿಸ್ಬೇಕಂತೇಳಿ ಅನ್ನಿ ನಮ್ ಶ್ರೇಯರ್ ಪಪ್ಪ ಏನಂತಂದ, ಬ್ಯಾಡ ಸಾಫ್ಟ್ವೇರ್ ಹೊಡಿದ್ರೆ ಎಲ್ಲ ಈ ಫೋಟೋಸು ವಿಡಿಯೋಗಳು ಹೋಗ್ಲಿ ನಮ್ ವಿಡಿಯೋ ಮತ್ತೆ ಇವತ್ತಿರ್ಲಿಂತ ಮಾಡೋ ಟೆನ್ಷನ್ ಇಲ್ಲ.
ಖರೆ ಫೋಟೋಸ್ ಹೋಗ್ತಾವಲ್ಲ ಅದು ಒಂದು ಇದು ಬೇಡ. ಎಲ್ಲ ಫೋಟೋಸ್ನು ವಾಟ್ಸಪ್ನೊಳಗೆ ಕಳಿಸಿ ಇದನ್ನ ಮಾಡಕ್ಕೂ ಆಗಂಗಿಲ್ಲ. ಸುಮ್ಮನೆ ನಾನು ಬರ್ತೀನಿ, ನಾನು ಬಂದ್ರೆ ಅದೇನೋ ಇಮೇಲ್ ಐ ಡಿ ನನಗೆ ಏನೂ ಗೊತ್ತಿಲ್ಲ ಫ್ರೆಂಡ್ಸ್, ಖರೆ ಹೇಳ್ತೀನಿ ನಾನು. ಅವರೆಲ್ಲ ರೆಡಿ ಮಾಡಿಕೊಟ್ರೆ ಅಷ್ಟೇ ಮೊಬೈಲ್ ಯೂಸ್ ಮಾಡೈತೆ ನಾನು. ಇಮೇಲ್ ಐ ಡಿ ಜಿಮೇಲ್ ಐ ಡಿ ಅದೆಲ್ಲ ಇರ್ತಲ್ಲ, ಅದೆಲ್ಲ ವಾಪಸ್ ಹಾಕಿದ್ವಿ ಅಂತಂದ್ರೆ ಸಾಫ್ಟ್ವೇರ್ ಹೊಡೆದ್ರು ಕೂಡ ಮತ್ತೆ ಫೋಟೋಗಳೆಲ್ಲ ಸಿಗ್ತಾವಂತ. ಹಾಗಾಗಿ ನಾನೇ ಬಂದು ಸಾಫ್ಟ್ವೇರ್ ಹೊಡಿತೀನಿ ಅಂದ್ರೆ ಅಲ್ಲಿ ಹೋಗಿ ಮೊಬೈಲ್ ಅಂಗಡಿಯಾಗ ಹೊಡಿಸ್ತೀವಲ್ಲ ಆ ಥರ ಅಲ್ಲ, ಅವ್ರು ಏನೋ ಒಂಥರ ರಿಪೇರಿ ಮಾಡ್ತಾರೆ. ಅದು ನಾನು ಮಾಡ್ತೀನಿ ಅಂತ ಬ್ಯಾಡ ಅಂತ ಹೇಳ್ಯಾರ. ಹಿಂಗಾಗಿ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಆಗಿಲ್ಲ. ನೆಟ್ ಇದ್ರೆ ವಿಡಿಯೋ ಅಪ್ಲೋಡ್ ಮಾಡ್ಬೋದು. ಇವಾಗ ನೆಟ್ ಐತಿ ಖರೆ ಅದು ಯಾಕೋ ಏನೋ ಗೊತ್ತಿಲ್ಲ ಹಂಗೆ ಆಗಾಕತ್ತೈತಿ. ವಿಡಿಯೋ ಅಂತೂ ಮಾಡ್ಕೊಂಡು ಮೊಬೈಲ್ ಸ್ಟೋರೇಜ್ ಮಾಡಿ ಇಟ್ಕೋತೀನಿ. ಒಂದ್ ವೇಳೆ ಅದು ಶೇರಿಟ್ ಒಳಗ ಅವ್ರ ಮೊಬೈಲಿಗೆ ಹಾಕೊಳಕ್ ಬರ್ತಂದ್ರ ಅವ್ರ ಮೊಬೈಲಿಗೆ ಹಾಕೋತಾರ. ಯಾಕಂದ್ರ ಇಬ್ಬರು ಫೋನ್ದಾಗು ಚಾನಲ್ ಐತಿಲ್ಲ, ನನ್ನ ಚಾನಲ್ದಾಗತ್ತೆ ನಮ್ಮ ಮನೆಯವ್ರ ಫೋನ್ದಾಗ ಇದ್ರಾಗತ್ತು ಚಾನಲ್ ಐತಿ. ಫಸ್ಟ್ ಸ್ಟಾರ್ಟ್ ಮಾಡಿದ್ದೆ ಆ ಮೊಬೈಲ್ದಾಗಲ್ಲ, ಅವ್ರ ಅದನ್ನ ಅದೇ ತರ ಇಟ್ಟಾರ. ಒಂದ್ ವೇಳೆ ನಾನು ಎಲ್ಲ ಅವ್ರ ಇದ್ರಾಗ ಹಾಕಿ ಎಡಿಟ್ ಮಾಡಕ್ಕಾದ್ರೆ ಎಡಿಟ್ ಮಾಡ್ತೀನಿ ಅಂತ. ಬರ್ರಿ ಬಂದಂತ ಇದನ್ನ ಪ್ಯಾಕ್ ಮಾಡೀನಿ, ಆಮೇಲೆ ಬಟ್ಟೆ ಪ್ಯಾಕ್ ಮಾಡೋಣ.